ಡಿಪ್ಲೊಮಾ CET 2025 ನ ಫ್ರೀ ಕೋಚಿಂಗ್ ಸೆಷನ್ 5 ಗೆ ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತೇವೆ ಫ್ರಮ್ ವಾರ್ಜಾ ಅಕಾಡೆಮಿ. ಫ್ರೀ ಕೋಚಿಂಗ್ ಯೂನಿಟ್ 5 21/12/2024 ಇಂದ 25/12/2024 ಯೂನಿಟ್ 5 ನ ಎಲ್ಲ ಸಬ್ಜೆಕ್ಟಿನ ಯೂನಿಟ್ 5 ಓಪನ್ ಇರುತ್ತೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂತೀವಿ. ಓಪನ್ ಮಾಡ್ಕೊಳ್ಳಿ, ವಾರ್ಜಾ ಅಕಾಡೆಮಿ ಆ್ಯಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಡಿಪ್ಲೊಮಾ CET 2025 ಕರ್ನಾಟಕ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಯೂನಿಟ್ 5 ನ ಎಲ್ಲ ಸಬ್ಜೆಕ್ಟ್ನ ಯೂನಿಟ್ 5 ನ ಈ ಅವಧಿಯಲ್ಲಿ 21ನೇ ತಾರೀಕಿಂದ 25ನೇ ತಾರೀಕುವರೆಗೆ ಓಪನ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂತೀವಿ. ಓಪನ್ ಮಾಡಿದ್ಮೇಲೆ ನಿಮಗೆ ಕಂಟೆಂಟ್ ಟ್ಯಾಬ್ ಸಿಗುತ್ತೆ. ನಿಮ್ಮ ಮೊಬೈಲಲ್ಲಿ ಓವರ್ ವ್ಯೂ ಪಕ್ಕ ಕಂಟೆಂಟ್ ಟ್ಯಾಬ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಪರ್ಚೇಸ್ ಮಾಡಬೇಡಿ, ಸದ್ಯಕ್ಕೆ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಫ್ರೀ ಕೋಚಿಂಗ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇದರಲ್ಲಿ ದುಡ್ಡು ಇರೋದಿಲ್ಲ, ಹಣದ ವ್ಯವಹಾರ ಇರೋದಿಲ್ಲ. ಇದು ಫ್ರೀ ಕೋಚಿಂಗ್ ಸೆಷನ್ ಅಷ್ಟೇ. ಇದರಲ್ಲಿ ಸ್ಕಾಲ್ ಡೌನ್ ಮಾಡಿ 1 ಎಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 20 ಮಾರ್ಕ್ಸ್ ಅಂತ ಇರುತ್ತೆ, ಆ ಫೋಲ್ಡರ್ ಅನ್ನ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಬಂದಾಗ ಯೂನಿಟ್ 5 ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ ಅಂತ ಇರುತ್ತೆ, ಆ ಟ್ಯಾಬ್ ಅನ್ನ, ಆ ಒಂದು ಫೋಲ್ಡರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಸಾಕಷ್ಟು ಫೋಲ್ಡರ್ಸ್ಗಳಿದೆ, ಅವೆಲ್ಲವುಗಳನ್ನ ನೀವು ವಾಚ್ ಮಾಡ್ತಾ ಹೋಗಿ. ನಿಮ್ಮ ಸಿಲೆಬಸ್ 100% ಸಿಲೆಬಸ್ ಕವರ್ ಆಗಿರುತ್ತೆ ಇದರಲ್ಲಿ. ಈವರೆಗೂ 1ನೇ ತಾರೀಕಿಂದ 25ನೇ ತಾರೀಕುವರೆಗೆ ಏನು ನಮ್ಮ 5 ಸೆಷನ್ ಇತ್ತು, 5 ಸೆಷನ್ ಅಲ್ಲಿ 5 ಯೂನಿಟ್ಗಳನ್ನ ನಾವು ಕಂಪ್ಲೀಟ್ ಆಗಿ ನಿಮ್ಗೆ ವಿಡಿಯೋ ಮೂಲಕ ತೋರಿಸಿದೀವಿ. ಇವುಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ತೇವೆ. ಸೊ ಸಬ್ಜೆಕ್ಟ್ 2 ನ ಯೂನಿಟ್ 5 ಇರೋದಿಲ್ಲ, ಯಾಕಂದ್ರೆ ಇದರಲ್ಲಿ SNDA ಸಿಲೆಬಸ್ ಪ್ರಕಾರ 4 ಯೂನಿಟ್ ಇರುತ್ತೆ, 5ನೇ ಯೂನಿಟ್ ಇರೋದಿಲ್ಲ. ಅದಕ್ಕೋಸ್ಕರ ಅದರ ಸಂಬಂಧಪಟ್ಟ ಯಾವುದೇ ವಿಡಿಯೋಗಳು ಇದರಲ್ಲಿ ಲಭ್ಯವಿರೋದಿಲ್ಲ. ನೆಕ್ಸ್ಟ್ ಮೂವ್ ಆನ್ ಟು ದಿ ಥರ್ಡ್ ಯೂನಿಟ್. ಥರ್ಡ್ ಸಬ್ಜೆಕ್ಟ್ 5th ಯೂನಿಟ್ ನ ಇದೇ ರೀತಿ ನೋಡಿ. 3ನೇ ಈ ತರ ಇರುತ್ತೆ, 3 IT ಸ್ಕಿಲ್ 20 ಮಾರ್ಕ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ IT ಸ್ಕಿಲ್ ಯೂನಿಟ್ 5 ಅಂತ ಇರುತ್ತೆ, ಅದರಲ್ಲಿ 10 ವಿಡಿಯೋ ಇದೆ. ಆ 10 ವಿಡಿಯೋಗಳನ್ನ ನೀವು ನೋಡ್ಕೋಬಹುದು. ಇವೆಲ್ಲದನ್ನು ಕೂಡ ಈ ಅವಧಿಯಲ್ಲಿ 21ನೇ ತಾರೀಕಿಂದ 25ನೇ ತಾರೀಕುವರೆಗೆ ಇದನ್ನ ಫ್ರೀ ಓಪನ್ ಬಿಟ್ಟಿದೀವಿ. ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಂತೀವಿ. ನೆಕ್ಸ್ಟ್ ಸಬ್ಜೆಕ್ಟ್ ನಂಬರ್ 4 F3 ಯೂನಿಟ್ 5. ಅದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ ಡಿವೈಸ್ ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ ಇದೆ. ಇದರಲ್ಲಿ 15 ವಿಡಿಯೋ ಇದೆ. ಇವುಗಳನ್ನ ನೀವು ವಿದ್ಯಾರ್ಥಿಗಳು ಇದನ್ನೆಲ್ಲ ವಿಡಿಯೋಗಳನ್ನ ತಪ್ಪದೆ ವಾಚ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಕೋಬೇಕು. ನೆಕ್ಸ್ಟ್ ವಿ ಮೂವ್ ಆನ್ ಟು ಲಾಸ್ಟ್ ಸಬ್ಜೆಕ್ಟ್, ದಟ್ ಈಸ್ ಯೂನಿಟ್ 5 ಆಫ್ ಎಲೆಕ್ಟ್ರಾನಿಕ್ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ವಿಡಿಯೋ ಕಾಣಿಸುತ್ತೆ. ನೆಕ್ಸ್ಟ್ ಗೋಸ್ ಟು ದಿ ಸಬ್ಜೆಕ್ಟ್ ನಂಬರ್ 5 PMS ಇದೆ. ಅದರಲ್ಲಿ ಪ್ರಾಜೆಕ್ಟ್ ಕಂಟ್ರೋಲ್, ರಿವ್ಯೂ ಅಂಡ್ ಆಡಿಟಿಂಗ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಆ ಫೋಲ್ಡರ್ ಇರೋ ಎಲ್ಲ ವಿಡಿಯೋಗಳನ್ನ 21ನೇ ತಾರೀಕಿಂದ 25ನೇ ತಾರೀಕುವರೆಗೆ ಫ್ರೀ ಇರ್ತೀವಿ. ಅದನ್ನ ಎಲ್ಲ ವಿದ್ಯಾರ್ಥಿಗಳು ಸದ್ಬಳಕೆ ಮಾಡ್ಕೋಬೇಕು ಅಂತ ಕೇಳ್ಕೊಂತೀವಿ. ನೆಕ್ಸ್ಟ್ ಲಾಸ್ಟ್ ಸಬ್ಜೆಕ್ಟ್ PMS ಯೂನಿಟ್ 5. PMS ನ ಯೂನಿಟ್ 5 ಪ್ರಾಜೆಕ್ಟ್ ಕಂಟ್ರೋಲ್ ಅಂಡ್ ರಿವ್ಯೂ ಅಂಡ್ ಆಡಿಟ್ ಅಲ್ಲಿ ಏನಿದೆಯಲ್ಲ, ಈ ಫೋಲ್ಡರ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರಲ್ಲಿರೋ ವಿಡಿಯೋಸ್ಗಳೆಲ್ಲ ಓಪನ್ ಆಗುತ್ತೆ. ಅವುಗಳನ್ನ ನೀವು ವಾಚ್ ಮಾಡ್ಕೋಬೇಕು. ಸುಮಾರು 21ನೇ ತಾರೀಕಿಂದ 25ನೇ ತಾರೀಕುವರೆಗೆ ಈ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಡಿಪ್ಲೊಮಾ CET ನ್ಯೂ ಸಿಲೆಬಸ್ 2023 ಪ್ರಕಾರ 100% ಸಿಲೆಬಸ್ ಅನ್ನ ಕವರ್ ಆಗಿದೆ. ಇದರಲ್ಲಿ ಸಾಕಷ್ಟು MCQಗಳನ್ನ ಕೊಟ್ಟಿದ್ದೀವಿ, ಟೆಸ್ಟ್ ಸೀರೀಸ್ಗಳಿದ್ವು. ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅನ್ಕೊಂಡು ನಾವು 26ನೇ ತಾರೀಕಿಂದ 28ನೇ ತಾರೀಕುವರೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನಾವು ನಿಮಗೆ ಒದಗಿಸ್ತೀವಿ. ಎಲ್ಲ ವಿದ್ಯಾರ್ಥಿಗಳು ಇದನ್ನ ಉಚಿತವಾಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಅವಕಾಶವನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ, ಥ್ಯಾಂಕ್ ಯು ಒನ್ ಅಂಡ್ ಆಲ್.